ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ನಟ ನಟಿಯರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಸೊ ಆದಿ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಆದಿ ಅವರೇ ನಮಸ್ಕಾರ, ಹೇಗಿದ್ದೀರಿ? ಸೊ ತುಂಬ ದಿನ ಆದಮೇಲೆ ಒಂದು ಸಿನಿಮಾದ ಮುಹೂರ್ತದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ. ಯೋಗಿ ಜೊತೆ ಲೂಸ್ ಮಾದ ಆಗ್ತಾ ಇದ್ದೀರಿ, ನೀವು ಹೇಗೆ ಅನಿಸ್ತಾ ಇದೆ? ನಾನು ಲೂಸ್ ಮಾದ ಆಗ್ತಾ ಇಲ್ಲ, ಲೂಸ್ ಮಾದ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ. ಲೂಸ್ ಮಾದ ಅನ್ನೋ ಟೈಟಲ್ಗೆ ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ನಮ್ಮಿಬ್ಬರ ಕಾಂಬಿನೇಷನ್ ತುಂಬ ದಿವಸಗಳ ನಂತರ ಮತ್ತೆ ಅಗೇನ್ ವಿ ಆರ್ ಯುನೈಟೆಡ್ ಟುಗೆದರ್. ಸೊ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಇಷ್ಟು ದಿವಸ ಮಾಡಿದ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿರೋದು ಒಂದು, ಇದು ಇಟ್ ವಿಲ್ ಬಿ ಒನ್ ಮೋರ್ ಹಿಟ್ ಅಂತ ಹೇಳಕ್ಕೆ ಬಯಸ್ತೀನಿ. ಎಸ್, ಯೋಗಿ ಹೇಳ್ತಾ ಇದ್ರು, ಜೋಗಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನೋಡಿ ಹೊಟ್ಟೆ ಹೊರ್ಕೊಳ್ತಿದ್ದೆ, ನೀವು ಅವರ ಸಿನಿಮಾದ ದುನಿಯಾದಲ್ಲಿನ ಲೂಸ್ ಮಾದ ಪಾತ್ರ ನೋಡಿ ಹೊಟ್ಟೆ ಹೊರ್ಕೊಳ್ತಾ ಇದ್ರಿ. ಸೊ ಜೊತೆಗೆ ಆ ಸ್ನೇಹ ಈ ಹಂತಕ್ಕೆ ಬಂದಿದೆ, ಹೇಗೆ ಅನ್ಸುತ್ತೆ? ಹುರ್ಕೊಳ್ಳೋದಲ್ಲ, ಅದೊಂದು ಇನ್ಕ್ವಿಸಿಟಿವ್ ಅಂತೀವಿ ಗೊತ್ತಾ, ಒಂದು ಕ್ಯೂರಿಯಾಸಿಟಿ, ಒಂದು ಯಾರಿದು ಈ ಹುಡುಗ, ಚಿಕ್ಕ ಹುಡುಗ ಯಾರಿದು, ನಿಜವಾಗ್ಲೂ ಎಲ್ಲಿಂದ ತಗೊಂಬಂದ್ರು ಸೂರಿ ಅನ್ನೋದೊಂದು ಇತ್ತು. ಚಿಕ್ಕ ವಯಸ್ಸಲ್ಲಿ ಈ ಥರ ಪ್ರತಿಭೆ ಹೆಂಗೆ ಬರುತ್ತೆ, ಭಾಷೆ ಈ ಥರ ಸ್ಟೈಲಲ್ಲಿ, ಮಾಡ್ಯುಲೇಷನ್ನು ಅದೆಲ್ಲ ನೋಡಿ ಒಂದು ಏನೋ ಡಿಫ್ರೆಂಟ್ ಆಗಿತ್ತು. ನಾನು ಅಂದ್ಕೊಂಡೆ ಎಲ್ಲಿಂದ ಹುಡುಕ್ತಾರಪ್ಪ ಸೂರ್ಯ ಅಂತ. ಆಬ್ವಿಯಸ್ಲಿ ನಮ್ಮ ಯೋಗಿ ನಂದು ಬಿಡ್ಡನ್ನು ನೋಡಿದಾಗ ಅವನು ಅದೇ ಥರ ಫೀಲ್ ಆಗಿದ್ದಾನೆ ಅಷ್ಟೇ. ಎಸ್, ಇದೆಲ್ಲನೂ ಹೊರತುಪಡಿಸಿ ಸಾಕಷ್ಟು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಿ. ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತೀರಿ? ಅಂದರೆ ರಮ್ಯಾ ಅವರಿಗೆ ಒಂದು ಅಶ್ಲೀಲ ಮೆಸೇಜ್ ಮಾಡುವಂಥದ್ದು, ಕೆಟ್ಟ ಮೆಸೇಜ್ಗಳನ್ನು ಮಾಡುವಂಥ ವಿಚಾರ ಈ ಪೊಲೀಸ್ ಠಾಣೆ ಮೆಟ್ಲೇರಿರ್ತಕ್ಕಂಥದ್ದು. ಸೊ ನೀವು ಇಂಡಸ್ಟ್ರಿನ ಗಮನಿಸ್ದಂಗೆ ಹೇಗಿದೆ ಇಂಡಸ್ಟ್ರಿಯ ಪರಿಸ್ಥಿತಿ ಅಂತ? ಸರ್, ನಾನು ಇರಲಿಲ್ಲ, ನಾನು ಈ ಮುಹೂರ್ತಕ್ಕೋಸ್ಕರ ಬಂದಿದ್ದೀನಿ. ನೀವುಗಳು ಹೇಳಿದ ಮೇಲೆ ಈ ವಿಷಯ ಗೊತ್ತಾಗಿದ್ದು, ನಾನು ಅದನ್ನೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಈ ವಿಷಯ ನನಗೆ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನಾನು ಹೇಳೋದು ಕಮೆಂಟ್ ವಿಷಯ ಅಂದಾಗ ನಾನು ಪರ್ಸ್ನಲ್ಲಾಗಿ ನಾನು ಎಲ್ಲ ಕಮೆಂಟ್ನ ಇಗ್ನೋರ್ ಮಾಡ್ತೀನಿ, ಕಮೆಂಟ್ ಓದೋಕ್ಕೆ ಹೋಗಲ್ಲ ಸರ್. ಸೊ ಇದು ನನ್ನ ಪರ್ಸ್ನಲ್ ಆಸ್ಪೆಕ್ಟು ಸರ್. ಸೊ ಒಂದು ಹೆಣ್ಣು ಮಗುಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಲಿ, ಕೆಟ್ಟದಾಗಿ ಮಾತಾಡೋದಾಗಲಿ, ಅಥವಾ ಕೆಟ್ಟ ಶಬ್ದಗಳಿಂದ ಕರೆಯೋದಾಗಲಿ ತುಂಬ ತಪ್ಪು. ಅದು ಕಾನೂನು ಪ್ರಕಾರವಾಗಿಯೂ ತಪ್ಪು, ಅಥವಾ ಒಂದು ಬರವಣಿಗೆ ಮೂಲಕವಾಗಿ ಹೇಳೋದು ತಪ್ಪೆ. ಸೊ ಅದು ತಪ್ಪು ಸರ್. ಒಂದನ್ನ ಹೆಣ್ಣು ತಾಯಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅಕ್ಕ ಆಗ್ತಾಳೆ, ಅಮ್ಮ ಆಗ್ತಾಳೆ. ಈ ಥರ ಎಲ್ಲ ಇದ್ದಾಗ ಆ ಹೆಣ್ಣಿಗೆ ಆ ಗೌರವ ಸ್ಥಾನ ಕೊಡಬೇಕಾಗತ್ತೆ. ಅದು ಯಾರೇ ಆಗಿರಲಿ, ಆ ಹೆಣ್ಮಗುಗೆ ಆ ಸ್ಥಾನ ಕೊಡಬೇಕಾಗುತ್ತೆ, ಆ ಹೆಣ್ಣಿಗೆ ಗೌರವಿಸ್ಬೇಕಾಗುತ್ತೆ. ಸೊ ಅಶ್ಲೀಲವಾಗಿ ಮಾತಾಡೋದು, ಅಶ್ಲೀಲವಾಗಿ ಕಮೆಂಟ್ ಮಾಡೋದು ತಪ್ಪು ಸರ್. ಸರ್, ಈಗ ಉದ್ದೇಶ